ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಲಿಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಅದು ಅವ್ಯವಸ್ಥೆಗಳ ಆಗರ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರೆ. ಇನ್ನ ಹೊರ ರಾಜ್ಯಗಳಿಗೆ ಹೋಗುವಂತ ಕಾರ್ಮಿಕರಿಗೆ ರೈಲಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬೆಂಗಳೂರಿನ ಚಿಕ್ಕಬಾಣಾವರದಿಂದ ರೈಲು ವ್ಯವಸ್ಥೆಯನ್ನ ಮಾಡಲಾಗಿದ್ದು 1200 ಕಾರ್ಮಿಕರು ತಮ್ಮ ಊರುಗಳತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಚಿಕ್ಕಬಾಣಾವರದಿಂದ ಭುವನೇಶ್ವರ್ಗೆ ರೈಲು ತಲುಪಲಿದ್ದು ಒಡಿಶಾದ ಕಾರ್ಮಿಕರು ವಾಪಸ್ ತೆರಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಸರ್ಕಾರವೇ ಕಾರ್ಮಿಕರಿಗೆ ಟಿಕೆಟ್ ಅನ್ನ ಬುಕ್ ಮಾಡಿ ಆರೋಗ್ಯ ತಪಾಸಣೆಯನ್ನ ಮಾಡಿ ಕಳುಹಿಸಲಾಗ್ತಾ ಇದೆ. ಚಿಕ್ಕಬಾಣಾವರ ರೈಲ್ವೆ ನಿಲ್ದಾಣದ ಬಳಿ ಬಿಗಿ ಬಂದೋಬಸ್ತ್ ಅನ್ನ ಕಲ್ಪಿಸಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ಬೆಂಗಳೂರು ಪೊಲೀಸರಿಗೆ ಕಾರ್ಮಿಕರು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಬ್ಬೊಬ್ರು IAS IPS ಅಧಿಕಾರಿಗಳಿಗೆ ಇದರ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ಒಂದು ಬೋಗಿಯಲ್ಲಿ 54 ಜನರು ಮಾತ್ರ ಇರ್ತಾರೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. 1200 ಜನ ಒಡಿಶಾಗೆ ಹೋಗ್ತಾ ಇರುವಂತದ್ದು. ಎರಡು ರೈಲುಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇನ್ನ BMTC ಬಸ್ ನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಬಿಟ್ಟು ಅವರಿಗೆ ಅಲ್ಲಿಗೆ ಡ್ರಾಪ್ ಮಾಡಲಾಗ್ತಾ ಇದೆಯಂತೆ ಚಿಕ್ಕಬಾಣಾವರ. ಕರ್ನಾಟಕ ರಾಜ್ಯದ ಸರ್ಕಾರದ ಆದೇಶ ಮೇರೆಗೆ ನಿನ್ನೆ ಪೊಲೀಸ್ ಇಲಾಖೆ, BBMP ಇಲಾಖೆ ಮತ್ತು BMTC ಇಲಾಖೆ ಸೇರಿಕೊಂಡು ಸುಮಾರು 12 ತಂಡಗಳನ್ನು ರಚಿಸಿ ಒರಿಸ್ಸಾ ರಾಜ್ಯದಿಂದ ಬಂದಂಥ ವಲಸೆ ಕಾರ್ಮಿಕರು ಎಲ್ಲಿದ್ದಾರೆ ಅದನ್ನು ಗುರುತಿಸಿ ಅವರಿಗೆ ಟಿಕೆಟ್ ವಿತರಣೆ ಮಾಡಿ ಇವತ್ತು ಬೆಳಗ್ಗೆ 4 ಗಂಟೆಗೆ ಸುಮಾರು 47 ಬಸ್ಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡ್ತಾರೆ. 25 ಜನ ಒಂದು ಬಸ್ ಅಂದರೆ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಒಂದು ರೈಲಿನ ವ್ಯವಸ್ಥೆ ಆಗಿದೆ ಭುವನೇಶ್ವರ ರಾಜಧಾನಿಗೆ. ಇಲ್ಲಿಂದ ಒಂದು ಬೋಗಿಯನ್ನು 54 ಜನನ ಹಾಕಿದ್ದಾರೆ. ಈಗ 1188 ಜನ ಒರಿಸ್ಸಾ ವಲಸೆ ಕಾರ್ಮಿಕರು ಇಲ್ಲಿಂದ ಹೊರಡ್ತಾರೆ. ನಿನ್ನೆ BBMP ಹೆಲ್ತ್ ಅಥಾರಿಟಿಗಳಿಂದ ಸ್ಕ್ರೀನಿಂಗ್ ಆಗಿದೆ, ಇವತ್ತು ರೈಲ್ವೆಯವರಿಂದ ಸ್ಕ್ರೀನಿಂಗ್ ಆಗಿದೆ. ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮತ್ತು ಬೇರೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆ. ಆಮೇಲೆ ಈ ಸಾಮಾಜಿಕ ಅಂತರನ ಕಾಪಾಡಿಕೊಳ್ಳಲು ಏನೇನು ಕ್ರಮಗಳನ್ನು ತಗೊಂಡಿತ್ತು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಭಿಷೇಕ್, ಎಷ್ಟೊತ್ತಿಗೆ ಹೊರಡುತ್ತೆ ಈ ಒಂದು ಟ್ರೈನ್ಗಳು? ಮತ್ತೆ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಇದಾರಲ್ಲ ಕಾರ್ಮಿಕರು, ಹೇಗೆ ಕರ್ತರಲಾಗ್ತಾ ಇದೆ? BMTC ಬಸ್ ವ್ಯವಸ್ಥೆ ನೋಡಿದ್ವಿ, ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ? ಖಂಡಿತ ಪೃಥ್ವಿರಾಜ್, ಏನು ಒಡಿಸ್ಸಾದ ವಲಸೆ ಕಾರ್ಮಿಕರು ಏನಿದ್ರು ಬೆಂಗಳೂರಿನಲ್ಲಿ ಸುಮಾರು 15-20 ವರ್ಷಗಳಿಂದಲೂ ಹೆಚ್ಚಿನ ಕಾಲದ ಬೆಂಗಳೂರಿನಲ್ಲಿ ಏನೊಂದು ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಈ ವಲಸೆ ಕಾರ್ಮಿಕರು ನಿರತರಾಗಿದ್ದು, ಇಂದು ವಲಸೆ ಕಾರ್ಮಿಕರನ್ನ BMTC ಬಸ್ಗಳ ಮುಖಾಂತರ ಇಂದು ಚಿಕ್ಕಬಾಣಾವರ ರೈಲ್ವೆ ನಿಲ್ದಾಣಕ್ಕೆ ಕರೆತಂದಿರತಕ್ಕಂಥದ್ದು. ಸುಮಾರು 1200 ಜನ ವಲಸೆ ಕಾರ್ಮಿಕರನ್ನು BMTC ಬಸ್ಗಳ ಮುಖಾಂತರ, ಅಂದ್ರೆ ನಿನ್ನೆ ಸಾಕಷ್ಟು ಸರ್ಕಾರ ಸರ್ಕಸ್ ಮಾಡಿದೆ. ಅಲ್ಲಿ ವಲಸೆ ಕಾರ್ಮಿಕರು ಇರ್ತಕ್ಕಂಥ ಟೆಂಟ್ಗಳ ಬಳಿ ಹೋಗಿ ಅವ್ರನ್ನ ಮನವೊಲಿಸಿ ಅವರಿಗೆ ಟಿಕೆಟ್ಗಳ ವ್ಯವಸ್ಥೆ ಮಾಡಿ ಒಂದು BMTC ಬಸ್ಗಳ ಮುಖಾಂತರ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಚಿಕ್ಕಬಾಣಾವರ ರೈಲ್ವೆ ನಿಲ್ದಾಣಕ್ಕೆ ಕರೆತಂದಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲರೂ ಕೂಡ ಒಂದು ರೈಲಿನ ಒಳಗಡೆ ಸಜ್ಜಾಗಿರ್ತಕ್ಕಂಥದ್ದು. ರೈಲಿನ ಒಳಗಡೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಈಗ ಎಲ್ಲರೂ ಕೂಡ ಒಂದು ರೈಲಿನ ಒಳಭಾಗದಲ್ಲಿ ಕುಂತಿರ್ತಕ್ಕಂಥದ್ದು. ಸಾಕಷ್ಟು ಜನ ಒಡಿಶಾದ ವಲಸೆ ಕಾರ್ಮಿಕರು ರಾಜ್ಯ ಸರ್ಕಾರಕ್ಕೆ ಒಂದು ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ರು. ನಮ್ಮನ್ನ ಈ ರಾಜ್ಯ ಸರ್ಕಾರ ನಮ್ಮ ರಾಜ್ಯಕ್ಕೆ ಕಳಿಸ್ತಾ ಇದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಪೊಲೀಸರು ಕೂಡ ಒಂದು ರೀತಿ ಧನ್ಯವಾದ ತಿಳಿಸಿದ್ರು. ಇನ್ನೇನು ಒಂದು 5-10 ನಿಮಿಷಗಳಲ್ಲಿ ಏನು ಚಿಕ್ಕಬಾಣಾವರ ರೈಲು ನಿಲ್ದಾಣದಿಂದ ಒಂದು ಯಶವಂತಪುರ ಮಾರ್ಗವಾಗಿ ವಿಜಯವಾಡದ ಮೂಲಕ ಈ ಒಂದು ರೈಲು ಬೆಂಗಳೂರಿಗೆ ತಲುಪಲಿದೆ. ಪೃಥ್ವಿರಾಜ್, ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅಂತ ಕಾಣಿಸ್ತಾ ಇದೆ. ಅಲ್ಲಿ ಯಾರೋ ಊಟವನ್ನ ಕೂಡ ಹಂಚ್ತಾ ಇದ್ದಾರೆ. ಅಂದ್ರೆ ಸರ್ಕಾರದಿಂದನೇ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆಯಾ? ಖಂಡಿತ ಪೃಥ್ವಿರಾಜ್, ಏನಂತಾರೆ ಸರ್ಕಾರ ಹಾಗೂ ಸ್ವಯಂ ಸೇವಕರು, ಏನೋ ಪೊಲೀಸ್ ಇಲಾಖೆ ಕೆಲವು ಸ್ವಯಂ ಸೇವಕರಿಗೆ ಹೇಳಿ ಅವರು ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಇಲ್ಲಿಂದ ಬೆಳಗ್ಗೆ ಮುಂಜಾನೆ ತಿಂಡಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ. ಅದೇ ರೀತಿ ಮಾರ್ಗ ಮಧ್ಯದಲ್ಲಿ ಅವರಿಗೆ ಊಟದ ಸಂದರ್ಭದಲ್ಲಿ ಅಲ್ಲಿನ ಒಂದು ಸ್ವಯಂ ಸೇವಕರು ಹಾಗೂ ಸರ್ಕಾರ ಎರಡೂ ಕೂಡ ಒಂದು ಜೊತೆಯಾಗಿ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿರಾಜ್, ಎಸ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಕರ್ನಾಟಕ ಜಿಂದಾಬಾದ್, ನಮ್ಮ ಕರ್ನಾಟಕ ಜಿಂದಾಬಾದ್, ನಮ್ಮ ಕರ್ನಾಟಕ ಜಿಂದಾಬಾದ್. ಬೆಂಗಳೂರು ಪೊಲೀಸ್ ಜಿಂದಾಬಾದ್, ಬೆಂಗಳೂರು ಪೊಲೀಸ್ ಜಿಂದಾಬಾದ್, ಜಿಂದಾಬಾದ್, ಬೆಂಗಳೂರು ಪೊಲೀಸ್ ಜಿಂದಾಬಾದ್, 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 ಬೆಂಗಳೂರು ಪೊಲೀಸ್ ಜಿಂದಾಬಾದ್, 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 ಬೆಂಗಳೂರು ಪೊಲೀಸ್.